ನಾನು ನಿನ್ನೆ ಮೊದಲಿಗೆ ಹಕ್ಕಿಪಿಕ್ಕಿ ಶ್ರೀನಿವಾಸಪುರ ರಾಯಲ್ಪೋಡು ಹಕ್ಕಿಪಿಕ್ಕಿ ಕಾಲೋನಿಗೆ ನಾನು ಹೋಗಿದ್ದೆ. ಹಕ್ಕಿಪಿಕ್ಕಿ ಕಾಲೋನಿಗೆ ನಾನು ಹೋದಾಗ ಆಕ್ಚುಲಿ ನನ್ನ ಟಿ ಪಿ ಬಂದಿರುತ್ತೆ. ಎಲ್ಲ ಅಧಿಕಾರಿಗಳು ಕನ್ಸರ್ನ್ಡ್ ಅಧಿಕಾರಿಗಳು ಬರಬೇಕಾಗುತ್ತೆ. ನಾನೊಂದು ಆ ಹಳ್ಳಿಗೆ ಹೋದಾಗ ಅಲ್ಲಿ PDO ಇಂದ EO ಇಂದ ತಹಶೀಲ್ದಾರ್ ಇಂದ ನಮ್ಮ ವುಮೆನ್ ಅಂಡ್ ಚೈಲ್ಡ್ DD ಅವರಿಂದ CDPO ಇಂದ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ JD ಇಂದ ಪ್ರತಿಯೊಬ್ಬರು ಸಹ ಅಲ್ಲಿ ಬರಬೇಕು. ಏನು ಅಂದರೆ ಯಾವ ಮಟ್ಟಕ್ಕೆ ನಾನು ಎಲ್ಲ ಜಿಲ್ಲೆಗಳಿಗೆ ಹೋಗಿದ್ದೀನಿ, ಅಷ್ಟೊಂದು ನಿರ್ಲಕ್ಷ್ಯ, ಅಷ್ಟೊಂದು ಬೇಜವಾಬ್ದಾರಿ ನಾನು ನೋಡಿದ್ದು ಕೋಲಾರ ಜಿಲ್ಲೆಯಲ್ಲಿ. ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋದರೆ ವುಮೆನ್ ಆ್ಯಂಡ್ ಚೈಲ್ಡ್ DD ಒಬ್ಬರು ಮಾತ್ರ, ಅಮ್ಮ ತಾಯಿ ಒಂದು ನಿಮಿಷ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಪ್ಲೀಸ್, ವುಮೆನ್ ಆ್ಯಂಡ್ ಚೈಲ್ಡ್ DD ಒಬ್ಬರು ಬಿಟ್ಟರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ DD ಒಬ್ಬರು ಬಿಟ್ಟರೆ ಇನ್ನು ಯಾವ ಅಧಿಕಾರಿಗಳು ಇರಲ್ಲ. ನಾನು DC ಅವರಿಗೆ ಫೋನ್ ಮಾಡ್ತೀನಿ, ಯಾಕಂದರೆ CEO ಇಲ್ಲದೆ ಇರೋದ್ರಿಂದ DC ಅವರೇ CEO ಥರ ಎಲ್ಲ ನೋಡ್ಕೋಬೇಕಾಗುತ್ತೆ. ಮೇಡಮ್ ಹೌದಾ, ನಿನ್ನೆನೇ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮೇಲ್ ಹಾಕಿ ಫೋನ್ ಮಾಡಿ ಹೇಳೋದ ಮೇಲೂ ಒಬ್ಬರು ವುಮೆನ್ ಕಮಿಷನ್ ಚೇರ್ಪರ್ಸನ್ ಬರ್ತಾರೆ ಅಂದಾಗ ನೀವು ಅಲ್ಲಿಗೆ ಬರಲೇ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ನೀವು ಎಷ್ಟು ಮಟ್ಟಿಗೆ ಹೋಗಿ ಕೆಲಸ ಮಾಡ್ತೀರಾ ಅಂತ ಹೇಳಿ ಅಕ್ಕಿಪಿಕ್ಕಿ ಆ ಹಳ್ಳಿ ಹೋದಾಗ ನಿಮಗೆ ಅರಿವಾಗುತ್ತೆ. ನೀವೆಲ್ಲ ಬರಬೇಕಿತ್ತು. ಆ್ಯಕ್ಚುಲಿ ನೀವೆಲ್ಲ ಬಂದಾಗ ಮಾತ್ರ, ಮಾಧ್ಯಮದವರು ಬಹಳ ಮುಖ್ಯ. ಅದು ಕೋಲಾರನಲ್ಲಿ ಹೋರಾಟದ ಮೇಲೆ ಹೋರಾಟ ಮಾಡ್ತೀರಾ ನೀವು. ಎಲ್ಲದಕ್ಕಿಂತ ಜಾಸ್ತಿ ಹೋರಾಟ ಕೋಲಾರದವ್ರು ನಾನು ನೋಡಿರೋದು. ನೀವು ಎಲ್ಲಿವರೆಗೂ ನೀವು ಮಾಧ್ಯಮದವರು ಇಂಥದಕ್ಕೆ ಸಾಥ್ ಕೊಡ್ತೀರಾ ಅಲ್ಲಿವರೆಗೂ ಬದಲಾವಣೆ ತರಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಅಲ್ಲಿ ಹೋದಾಗ ಅಲ್ಲಿ 6 ತಿಂಗಳು ಬಸ್ರಿ ಒಬ್ಳು ನನಗೆ ಬಂದು ಹೇಳ್ತಾಳೆ, ಅಕ್ಕಿಪಿಕ್ಕಿ ಜನಾಂಗದ ಹೆಣ್ಮಗಳು ಹೇಳ್ತಾಳೆ, ಏನಂದರೆ ಮೇಡಮ್ ನಾನು ಇವತ್ತಿಲ್ಲಿದ್ದೀನಿ, ಅಲ್ಲಿ ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ ಊಟ ಕೊಡಬೇಕು, ಹೌದಲ್ವಾ, ಊಟ ಕೊಡಬೇಕು, ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು. ಅವಳು ಹೇಳ್ತಾಳೆ ನಾನು 6 ತಿಂಗಳಿದ್ದೀನಿ. ಇನ್ನೊಂದು ಕಡೆ ಒಂದು ಹೆಣ್ಮಕ್ಳಿಗೆ ಆಪರೇಷನ್ ಮಾಡುವಾಗ ಕಾಟನ್ ಅಲ್ಲೇ ಬಿಟ್ಟಿದ್ರು. ಇಲ್ಲಿ ಬರೋದೆಲ್ಲ ಕೂಲಿನಲ್ಲಿ ಮಾಡ್ಕೊಂಡು ಜನಸಾಮಾನ್ಯರು. ಈಗ ಅವ್ರಿಗೆ ಹೆಲ್ತ್ ಇಶ್ಯೂ ಆದ್ರೆ ಅವ್ರ ಜೀವನ ಕೈ ಬಿಟ್ಟು ಕೂರ್ಬೇಕಾಗುತ್ತೆ. ಇಂಥ ಇನ್ಸೆಕ್ಯೂರಿಟಿಗಳನ್ನ ಇಮಿಡಿಯೇಟ್ ಆಗಿ ಸರಿಪಡಿಸ್ಬೇಕು, ಮತ್ತೆ ಇವರ ಸುರಕ್ಷಿತ ಆರೋಗ್ಯದ ಹಕ್ಕನ್ನ ಮನದಟ್ಟು ಮಾಡಿಸ್ಬೇಕು ಅಂತ ನಾವು ಇವಾಗ ಕೇಳ್ಕೊತಾ ಇದ್ದೀವಿ. ಖಂಡಿತ. ಏನಂದ್ರೆ ನನಗೆ ಡಾಕ್ಟರ್ಸ್ ಏನು ಹೇಳಿದ್ರು ಗೊತ್ತಾ, ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಡಾಕ್ಟರ್ಗಳು ಕಾಯಕ್ಕಾಗಲ್ಲ, ಡಾಕ್ಟರ್ಗಳು ಇರೋರೇ ಕಡಿಮೆ. 500 ಜನ ಪೇಷಂಟ್ಗೆ ಒಬ್ಬರು ಡಾಕ್ಟರ್ ಆದರೆ 1000 ಜನ ಪೇಷಂಟ್ಗೆ ಡಬಲ್ ಆಗಬೇಕು. ಆದರೆ ಅಷ್ಟೇ ಜನ ಆಸ್ಪತ್ರೆಯಲ್ಲಿರೋ ಡಾಕ್ಟರ್ಗಳು ಅಷ್ಟೂ ಜನಕ್ಕೆ ಕೇಟರ್ ಮಾಡ್ತಾರೆ, ಆಯಿತಾ. ಆಮೇಲೆ ಅರಿವಿನ ಮೂಡಿಸ್ತಾರಲ್ಲ, ಅದು ಆರೋಗ್ಯ ಇಲಾಖೆ ಅಂದರೆ ಈ DHOಗಳು ಅದರದೇ ಆದಂಥ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಮಾಡಿರೋ ಡಾಕ್ಟರ್ಸ್ ಇರ್ತಾರೆ, ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಇರ್ತಾರೆ. ಅವರೆಲ್ಲ ಅರಿವು ಮೂಡಿಸ್ಬೇಕು ಅಂತಲೇ ಅವರು ಇದರಲ್ಲಿ ಇರುತ್ತೆ, ಆರ್ಡರ್ ಇರುತ್ತೆ, ಅವ್ರು ಮಾಡಿಸ್ಬೇಕಾಗತ್ತೆ. ಅದನ್ನ ಈ ಜಿಲ್ಲೆಯ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಮಾಡಬೇಕು, ಆಯ್ತಾ. ಇಲ್ಲಿರೋ ಡಾಕ್ಟರ್ಸ್ ಅಲ್ಲ. ಎರಡನೇದು, ಇವ್ರಿಗೆ ನೀವು ಹೇಳಿದ್ರಿ ಆ ಮಗು ಕಳ್ತನ ಆಯಿತು ಅಂತ. ಖಂಡಿತ. ಇವಾಗ ನಾನು ಹೋದಾಗ ಅವ್ರು ಏನು ಹೇಳಿದ್ ಗೊತ್ತಾ, ಒಂದು ಪೇಷಂಟ್ಗೆ 4 ಜನ ಅಟೆಂಡರ್ ಬರ್ತಾರೆ. ಯಾರನ್ನ ಹೋಗಿ ಅಂತ ತಳ್ಳಿದ್ರು ಹೋಗಲ್ಲ. ನಾನು ಚಿಕ್ಕ ಹುಡುಗಿಲಿ ನೋಡಿದ್ದೀನಿ, ಒಂದು ಮಗು ಆಯ್ತು ಅಂದ್ರೆ ಇಡೀ ಮನೆ ಅಲ್ಲ, ಅಕ್ಕಪಕ್ಕ ನೆಂಟರು ಫಸ್ಟ್ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಆಚೆ ತಳ್ಳಿಬಿಡ್ತಾರೆ, ಕತ್ತಿಡದ ಆಚೆ ತಳ್ತಾರೆ. ಪೇಷಂಟ್ ಮುಖ್ಯ ಅಂತ. ನಾವು ಯಾವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ವ್ಯವಸ್ಥೆ ತರ್ತೀವಿ, ಪೇಷಂಟು ಆರೋಗ್ಯವಾಗಿರಬೇಕು, ಹುಟ್ಟಿರೋ ಹಸುಗೂಸು ಚೆನ್ನಾಗಿರ್ಬೇಕು ಅಂದಾಗ ಜನ ಇಷ್ಟು ಬರಬಾರ್ದು. ಅಟೆಂಡ್ರು ನೋಡಿ, ಇವಾಗ ನೋಡಿ ಎಷ್ಟು ಜನ ಅಟೆಂಡರ್ಗಳು. ಆಮೇಲೆ ಶೌಚಾಲಯನೂ ಸಹ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಡಾಕ್ಟರ್ಸು ಪೇಷಂಟ್ಸ್ ಯೂಸ್ ಮಾಡೋ ಶೌಚಾಲಯನ ಯೂಸ್ ಮಾಡೋ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಇದು ಒಂದು. ಮತ್ತೆ ನೀವು ಹೇಳಿದ್ದಕ್ಕೆ ಒಂದೇನಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ನ ಜಾಸ್ತಿ ಮಾಡ್ಬೇಕು. ಅದು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇವತ್ತೇ ತಗೊಂಡು ಬರ್ತೀನಿ, ಅದು ಮಾಡಿಸ್ತೀನಿ ಸಹ. ಇನ್ನೊಂದು, ಆ ಹತ್ತಿ ಏನೋ ಕಾಟನ್ ಒಳಗೆ ಬಿಟ್ಟಿದ್ದು ಅದು ನನಗೆ ಗಮನಕ್ಕಿಲ್ಲ, ಯಾರು ಮಾಡಿದ್ದಾರೆ ಏನು ಅದು ಗೊತ್ತಿಲ್ಲ. ಆ ಥರದ್ದು ನನ್ನ ಇದಕ್ಕೆ ಅದು ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದರೆ ನಾನು ಅದನ್ನು ಎನ್ಕ್ವೈರಿ ನಡೀತಾ ಇದೆ, ವಾಟ್ ಎವರ್ ಇಟ್ ಈಸ್, ನಾನು ಅದನ್ನು ಖಂಡಿತ ಏನಾಗಿದೆ ಏನಾಗಿಲ್ಲ ಯಾಕಾಯ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನ ರಿವ್ಯೂ ಮೀಟಿಂಗ್ ಅಲ್ಲಿ ನಾನು ತಗೊಳ್ತೀನಿ. 10 to 40% discount on all Voltas brand items, AC, refrigerator, washing machine and other items only at Voltas brand showroom at Parandehali.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindikal style biryani. 100% Venus biryani. Near Government Maternity Hospital, Maharaja Road, Robertson Peak.